ನುಡಿಯಲ್ಲೇ ಅದೆಷ್ಟೋ ಜನರ ಬದುಕಿನ ನಡೆಯನ್ನ ಬದಲಿಸಿದ ಗುರಿತೋರೋ ಗುರು ಇವರು. ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡದ ಸಾಧನೆಯ ಸಿಂಹಾಸನದ ರಾಜ ಇವರು ಡಾಕ್ಟರ್ ಗುರುರಾಜ್ ಕರ್ಜಗಿ. ಶಿಕ್ಷಣ ತಜ್ಞರು, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದಿರುವ ಇವರು 22ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶಗಳ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. 70ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದವರು. ಅಂಕಣಕಾರರಾಗಿ ಕರುಣಾಳು ಬಾ ಬೆಳಕೆ ಅನ್ನುವ ಅಂಕಣ ಅಪಾರ ಜನಪ್ರಿಯತೆಯನ್ನು ಕಂಡಿದೆ. ಎಲೆಕ್ಟ್ರೋಕೆಮಿಕಲ್ ಸೊಸೈಟಿ ಆಫ್ ಇಂಡಿಯಾದ ಲೈಫ್ ಫೆಲೋ ಆಗಿರುವ ಇವರು ಹಲವಾರು ಮೆಡಿಕಲ್ ಯೂನಿವರ್ಸಿಟಿಗಳ ಬೋರ್ಡ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಳೆದ 16 ವರ್ಷಗಳಿಂದ ಬೆಂಗಳೂರಿನ VVS ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವಿಮೆನ್ನ ಪ್ರಿನ್ಸಿಪಾಲ್ ಆಗಿ, ಕರ್ನಾಟಕ ನಾಲೆಜ್ ಕಮಿಷನ್ನ ಸದಸ್ಯರಾಗಿ, ಹಲವಾರು ಯೂನಿವರ್ಸಿಟಿಗಳ ಸಿಂಡಿಕೇಟ್ ಮೆಂಬರ್ ಆಗಿ, ಬೆಂಗಳೂರಿನ ಮಹಾರಾಣಿ ಲಕ್ಷ್ಮೀಯಮ್ಮಣ್ಣಿ ಕಾಲೇಜ್ ಫಾರ್ ವಿಮೆನ್ ಹಾಗೆಯೇ ಲೋಕಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿಯಾಗಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಶಿಮ್ಲಾ ಇದರ ಗವರ್ನಿಂಗ್ ಬಾಡಿ ಮೆಂಬರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಶಂಕರ TV ವಾಹಿನಿಯಲ್ಲಿ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ಬಗ್ಗೆ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ನಾಲೆಜ್ ಈಸ್ ಸ್ಪೆರಿಕಲ್ ಅನ್ನುವ ಯೂಟ್ಯೂಬ್ ವಾಹಿನಿಯಲ್ಲಿ ಇವರ ವಿಡಿಯೋಗಳು 6 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದಿವೆ. 2,000ಕ್ಕೂ ಹೆಚ್ಚು ಟ್ರೈನಿಂಗ್ ಪ್ರೋಗ್ರಾಂಗಳನ್ನು ದೇಶ ವಿದೇಶಗಳಲ್ಲಿ ನೀಡಿದ್ದಾರೆ. ಶಿಕ್ಷಕರ ರಾಷ್ಟ್ರ ಪ್ರಶಸ್ತಿಯ ಆಯ್ಕೆ ಮಂಡಳಿಯಲ್ಲಿ ಸ್ವತಂತ್ರ ತೀರ್ಪುಗಾರರಾಗಿ ಭಾರತ ಸರ್ಕಾರ ಇವರನ್ನು ಆಯ್ಕೆ ಮಾಡಿದೆ. ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಕರ್ಜಗಿಯವರು ವಿಶ್ವದಾದ್ಯಂತ 100 ಶಿಕ್ಷಣ ಸಂಸ್ಥೆಗಳ ನಿರ್ಮಾಣದಲ್ಲಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಕ್ಷರಗಳಲ್ಲಿ ಮುಗಿಸಲಾಗದ, ಶಬ್ದಗಳಲ್ಲಿ ವರ್ಣಿಸಲಾಗದಷ್ಟು ಸಾಧನೆಯನ್ನ ಮಾಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರುವ ಕನ್ನಡ ನಾಡಿನ ಚರಿತ್ರೆಯ ಪುಟಗಳಲ್ಲಿನ ಹೆಮ್ಮೆಯ ಸಾಧಕ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಗೆ ರಜತ ಮಹೋತ್ಸವದ ಸಂಭ್ರಮದಲ್ಲಿರುವ ಕರ್ನಾಟಕ ಸಂಘ ಕತಾರ್ ಹೆಮ್ಮೆಯಿಂದ ಪ್ರತಿಷ್ಠಿತ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿಯ ಗರಿಯನ್ನು ತುಡಿಸುತ್ತದೆ.